ಪ್ರಪಂಚದಲ್ಲಿ ಸಿಕ್ಕಾಪಟ್ಟೆ ದೇವರುಗಳಿದೆ, ಗಣೇಶ, ಗೌರಿ. ಈಗ ದಕ್ಷಿಣಾಮೂರ್ತಿ ಅಂದ್ರೇ ಯಾರು? ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಯಾರ ದೇವರನ್ನ ನಂಬಬೇಕು, ನಂಬಿಕೆ ಹೇಗೆ ಹುಟ್ಟಿಸ್ಕೋಬೇಕು ಅಂತ. ನಮ್ಮ ಶಾಸ್ತ್ರದಲ್ಲಿ ಬಂದಿರೋ ದೇವರು ಒಬ್ಬೊಬ್ರೂ ಅವ್ರು ಎಲ್ರೂ ಈ ಬ್ರಹ್ಮವಸ್ತುವ ಪ್ರತೀಕ. ಗಣಪತಿ ಅಥರ್ವ ಶೀರ್ಷಕ್ಕೆ ಹೋದರೆ ಅಷ್ಟು ಹೇಳೋದು ದಕ್ಷಿಣಾಮೂರ್ತಿ ತತ್ವನೇ. ಶಿವ ಅಂತೂ ಕೇಳದೇ ಬೇಡ, ವಿಷ್ಣು ಅಂತೂ ಕೇಳದೇ ಬೇಡ. ನಾರಾಯಣ ಸೂಕ್ತದಲ್ಲಿ ಏನು ಬರುತ್ತೆ? ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ನಮ್ಮ ಒಳಗಡೆ ಇರೋದು, ಆಮೇಲೆ ಹೊರಗಡೆ ಇರೋದು, ವ್ಯಾಪ್ಯ ಅದಷ್ಟನ್ನು ವ್ಯಾಪಿಸ್ಕೊಂಡಿರೋದು ಯಾರು ಅಂದರೆ ನಾರಾಯಣ. ಅಷ್ಟಮೂರ್ತಿ ಧ್ಯಾನ ಬಂತಲ್ಲ ಇಲ್ಲಿ. ಸೊ ಇಷ್ಟೊಂದು ದೇವರುಗಳ ವೆರೈಟಿ ಯಾಕೆ ಅಂತ ಬರುತ್ತೆ ಮುಂದೆ. ಫೇವ್ರೆಟ್ ಅಂತಿರುತ್ತೆ. ನನಗೆ ಆನೆಗಳ ಬಗ್ಗೆ ತುಂಬ ಇಷ್ಟ, ಸೊ ನಾನು ಗಣಪತಿ ಉಪಾಸನೆ ಮಾಡ್ತೀನಿ. ಯಾಕಂದರೆ ಮನಸ್ಸು ಒಂದು ಕಡೆ ಹೋಗಿ ನಿಲ್ಲಬೇಕಲ್ಲ. ಆದರೆ ಇದಕ್ಕಿಂತ ಅನುಕೂಲವಾದ ಯಾವುದು ಅಂದರೆ ಈ ಅಷ್ಟಮೂರ್ತಿ ಧ್ಯಾನ. ಯಾಕಂದರೆ ಆ ಫಾರ್ಮು ಅದೆಲ್ಲ ತೊಗೊಂಬಿಡೋದು ಸ್ವಲ್ಪ ಕಷ್ಟ. ಯಾರು ಪರಮ ಭಕ್ತರಿದಾರೋ ಅವ್ರಿಗೆ ಪರವಾಗಿಲ್ಲ, ಗಣಪತಿನೇ ನನ್ನ ಮನಸ್ಸಿನಲ್ಲಿರುತ್ತೆ, ಗಣಪತಿ ಬಿಟ್ಟು ಇನ್ನೊಂದು ಬರಲ್ಲ, ಹಾಗಾದರೆ ಪರವಾಗಿಲ್ಲ. ಅಂದರೆ ಎಲ್ಲೋ ಹೋಗ್ತಿದ್ದೀನಿ, ಅದೇನೋ ನೋಡ್ತೀನಿ, ಅವಾಗೇನಾಯಿತು ಹೋಯಿತು, ನಿರಂತರವಾದ ಧ್ಯಾನ ಹೋಯಿತು ಅಲ್ಲಿ. ಆದರೆ ಅಷ್ಟಮೂರ್ತಿ ಧ್ಯಾನ ಇಲ್ಲ. ಪೃಥ್ವಿ ತತ್ವ ಇವತ್ತು ನಾನು ಹಿಡ್ಕೋತೀನಿ ಅಂತ ಹೋದರೆ ಬೆಳಗಿಂದ ರಾತ್ರಿ ತನಕ ನನಗೆ ಕಾಣೋದು ಬರೀ ಪೃಥ್ವಿ ತತ್ವನೇ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.